ಕನ್ಯಾ ರಾಶಿಯವರಿಗೆ ಯಶಸ್ಸು ಮತ್ತು ಲಾಭ ಪ್ರಾಪ್ತಿಯಾಗುವಂತಹ ಯೋಗ. ವೃಶ್ಚಿಕ ರಾಶಿಯವರಿಗೆ ಕಾರ್ಯವನ್ನ ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದ್ರೆ ಅನಾನುಕೂಲಗಳಾಗ್ತದೆ. ಮೀನರಾಶಿಯವರಿಗೂ ಚೆನ್ನಾಗಿಲ್ಲ, ಮೋಸ ಹೋಗುವಂತ ಸಾಧ್ಯತೆ, ಹಣವನ್ನ ಕಳೆದುಕೊಳ್ಳುವಂತಹ ಸಮಸ್ಯೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರನ ಮನದಲ್ಲಿ ನಡೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇನ್ನು ಈ ವಾರ ಭವಿಷ್ಯವನ್ನು ನೋಡೋದಾದರೆ ಶ್ರೀಶಕೆ 1947ನೇ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಎರಡೂ ಇರುವಂಥದ್ದು. ನವೆಂಬರ್ 30ನೇ ತಾರೀಕಿಂದ ಡಿಸೆಂಬರ್ 6ನೇ ತಾರೀಕುವರೆಗೂ ಏನಿದೆ ವಿಶೇಷ ಅಂತ ಬಂದರೆ, 1ನೇ ತಾರೀಕು ಡಿಸೆಂಬರ್ 1 ಗೀತಾ ಜಯಂತಿ ಇರುವಂಥದ್ದು, ಡಿಸೆಂಬರ್ 2 ಹನುಮದ್ವ್ರತ ಮತ್ತು ಪ್ರದೋಷ ಪೂಜೆ ಇರುವಂಥದ್ದು, 3ನೇ ತಾರೀಕು ಶಿವ ದೀಪೋತ್ಸವ ಇದೆ, ಜೊತೆಗೆ ಡಿಸೆಂಬರ್ 4ನೇ ತಾರೀಕು ಹೊಸ್ತಿಲ ಹುಣ್ಣಿಮೆ ದತ್ತ ಜಯಂತಿ ಇರುವಂಥದ್ದು. ಇನ್ನು 5ನೇ ತಾರೀಕು ಉತ್ತರಿ ಹಬ್ಬ ವಿಷ್ಣು ದೀಪೋತ್ಸವ ಇದೆ, 6ನೇ ತಾರೀಕು ಏನಂತ ವಿಶೇಷ ಏನಿಲ್ಲ. ಇದು ಈ ವಾರದ ವಿಶೇಷತೆಗಳನ್ನು ನಾವು ನೋಡೋದಾದರೆ, ಇನ್ನು ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನಾವು ನೋಡೋದಾದರೆ, ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. 3, 3, 6, 3, 9 10 ಕವಡೆ ಅಂಗಾತ ಬಿದ್ದಿರುವಂಥದ್ದು ಮೇಷರಾಶಿಯವ್ರಿಗೆ ಈ ವಾರ ಸುಖ ಭೋಜನ ಪ್ರಾಪ್ತಿ, ಆಪ್ತ ಮಿತ್ರರ ದರ್ಶನ ಸುಖವಿದೆ, ಕಾರ್ಯದಲ್ಲಿ ಅನುಕೂಲ ಇದೆ, ಅಂದುಕೊಂಡಂತ ವಿಚಾರದಲ್ಲಿ ಸಂಶಯ ಬೇಡ, ಕಾರ್ಯವನ್ನ ಕೈಗೊಂಡ್ರೆ ಎಲ್ಲ ರೀತಿಯ ಅನುಕೂಲಗಳು ನಿಮಗೆ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 2, 4, 6, 8, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಮೋಸ ಹೋಗುವಂಥ ಸಾಧ್ಯತೆ, ಅಧಿಕಾರಿಗಳಿಂದ ತೊಂದರೆ, ಸೌಖ್ಯವಿಲ್ಲ, ಜಾಗ್ರತೆಯಿಂದ ಕೆಲಸವನ್ನು ಮಾಡಲಿಲ್ಲ ಅಂದರೆ ಅನೇಕ ಅನಾಹುತಗಳು ಈ ವಾರ ನಿಮಗೆ ಸಂಭವಿಸುತ್ತೆ. ಸ್ವಲ್ಪ ಆರೋಗ್ಯವನ್ನು ಕೂಡ ನೋಡ್ಕೊಳ್ಳಿ, ಮೋಸ ಹೋಗಬೇಡಿ, ಮೋಸ ಹೋಗುವಂಥ ಸಾಧ್ಯತೆ ಇರ್ತದೆ. ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ದುರ್ಗಾ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ, ಟೆನ್ಷನ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಮಿಥುನ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ 3, 3, 6, 3, 9 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ ಇದೆ, ಅಂದುಕೊಂಡಂಥ ವಿಚಾರದಲ್ಲಿ ಸಂಶಯ ಇಟ್ಕೋಬೇಡಿ, ಎಲ್ಲ ರೀತಿಯ ಅನುಕೂಲಗಳು ಕೂಡ ನಿಮಗೆ ಈ ವಾರ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 4, 8, 8, 12, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ ಯೋಗ, ಕಳೆದು ಹೋದಂಥ ಪ್ರೀತಿ ಸಿಗುವಂಥದ್ದು, ಧನಲಾಭ, ಶಾರೀರಿಕ ಸೌಖ್ಯ ಚೆನ್ನಾಗಿದೆ, ವ್ಯಾವಹಾರಿಕವಾಗಿ ಲಾಭ ಆಗುತ್ತೆ, ಎಲ್ಲ ರೀತಿಯ ಅನುಕೂಲಗಳು ಕೂಡ ಈ ಕರ್ಕಾಟಕ ರಾಶಿಯವ್ರಿಗೆ ಈ ವಾರ ಆಗುತ್ತೆ. ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಸಿಂಹರಾಶಿಯವ್ರಿಗೆ 3, 3, 6, 3, 9, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸಿಂಹರಾಶಿಯವ್ರಿಗೆ ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ ಇದೆ, ಮಾಡುವಂಥ ಕೆಲಸದಲ್ಲಿ ಧನಲಾಭ ಬರ್ತದೆ, ಒಂದಷ್ಟು ಮನೆಯಲ್ಲಿ ಮತ್ತು ಹೊರಗಡೆ ಸುಖ ಸಂತೋಷಗಳು ಪ್ರಾಪ್ತಿಯಾಗುವಂತಹ ಯೋಗ ನಿಮಗೆ ಈ ವಾರ ಇದೆ. ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವ್ರಿಗೆ 3, 5, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭವಿದೆ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುತ್ತದೆ, ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತದೆ, ಕಾರ್ಯದಲ್ಲಿ ಯಶಸ್ಸು ಮತ್ತು ಲಾಭ ಪ್ರಾಪ್ತಿಯಾಗುವಂತಹ ಯೋಗ ಇದೆ ಕನ್ಯಾ ರಾಶಿಯವರಿಗೆ. ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ.
2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. 10 ಕವಡೆ ಹೇಳ್ತಾ ಇದೆ ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ. ಅಂದುಕೊಂಡಂತ ವಿಚಾರದಲ್ಲಿ ತಲೆ ಕೆಡಿಸ್ಕೋಬೇಡಪ್ಪ, ಆರಾಮಾಗಿ ನೀನ್ ಮಾಡು. ವ್ಯಾವಹಾರಿಕವಾಗಿ ಸ್ವಲ್ಪ ಅನುಕೂಲ ಆಗುತ್ತೆ, ಆದ್ರೆ ಒಂಚೂರು ಆರೋಗ್ಯದ ಬಗ್ಗೆ ಒಂಚೂರು ಗಮನ ಹರಿಸ್ಕೋ ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಇದೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವ್ರಿಗೆ 4, 8, 8, 3, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸುಖ ಉಂಟು. ಕಾರ್ಯವನ್ನ ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದ್ರೆ ಅನಾನುಕೂಲಗಳಾಗ್ತದೆ, ಧನಹಾನಿ ಆಗ್ತದೆ, ಮಾನಹಾನಿ ಆಗ್ತದೆ, ಅನೇಕ ತರದ ಸಂಕಷ್ಟಗಳನ್ನ ನೀವು ಅನುಭವಿಸ್ಬೇಕಾಗ್ತದೆ ಅಂತ ಹೇಳ್ತಾ ಇದೆ. ವೃಶ್ಚಿಕ ರಾಶಿಯವ್ರಿಗೆ ಚೆನ್ನಾಗಿಲ್ಲ. ನೀವು ಮಾಡಬೇಕಾಗಿರುವಂಥದ್ದು ಬಹಳ ವಿಶೇಷವಾಗಿ ಕಾಲಭೈರವನ ಪೂಜೆ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಕುಲದೇವತಾ ಆರಾಧನೆ, ತೊಗರಿ ದಾನವನ್ನ ಮಾಡುವಂಥದ್ದು ಅನುಕೂಲ. ಧನುರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುಸ್ಸು ರಾಶಿಯವ್ರಿಗೆ 5, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನುಸ್ಸು ರಾಶಿಯವರಿಗೆ ಅನಾನುಕೂಲ, ಮೋಸ ಹೋಗುವಂತ ಸಾಧ್ಯತೆ, ಅಧಿಕಾರಿಗಳಿಂದ ತೊಂದರೆ, ಸೌಖ್ಯವಿಲ್ಲ, ಜಾಗ್ರತೆಯಿಂದ ಕೆಲಸ ಮಾಡಲಿಲ್ಲ ಅಂದ್ರೆ ತೊಂದರೆ ಆಗುತ್ತೆ. ಮನೆ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಪಂಚಾಕ್ಷರಿ ಮಂತ್ರ ಜಪವನ್ನ ಮಾಡಿ. ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವ್ರಿಗೆ 4, 8, 8, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಅಧಿಕಾರಿಗಳಿಂದ ತೊಂದರೆ, ವ್ಯವಹಾರದಲ್ಲಿ ಅನಾನುಕೂಲ, ಜಾಗ್ರತೆಯಿಂದ ಇರಲಿಲ್ಲ ಅಂದ್ರೆ ಅನೇಕ ತರದ ಸಮಸ್ಯೆಗಳು ಮಕರ ರಾಶಿಯವ್ರಿಗೆ ಆಗ್ತದೆ. ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರ ಏನಂದ್ರೆ ಸ್ವಾಮಿ ಆರಾಧನೆ, ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮಾಡುವಂಥದ್ದು, ಮತ್ತೆ ಶಿವನಿಗೆ ವಿಶೇಷವಾಗಿ ಎಳನೀರಿನ ಅಭಿಷೇಕವನ್ನ ಮಾಡಿಸುವಂಥದ್ದು ಅನುಕೂಲ ಆಗ್ತದೆ. ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ 4, 8, 8, 12, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ ಯೋಗ ಇದೆ. ಕಳೆದು ಹೋದಂತಹ ವಸ್ತು ಪ್ರೀತಿ ಸಿಗುವಂಥದ್ದು, ಧನಲಾಭ, ಶಾರೀರಿಕ ಸೌಖ್ಯ, ಎಲ್ಲ ರೀತಿಯ ಅನುಕೂಲಗಳು ಕುಂಭರಾಶಿಯವ್ರಿಗೆ ಆಗತ್ತೆ. ಆದರೂ 7.5 ಕೊನೆ ಇರೋದ್ರಿಂದ ಸ್ವಲ್ಪ ಹುಷಾರಾಗಿದೆ. ಕೊನೆಯದಾಗಿ ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವರಿಗೆ 4, 8, 8, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮೀನರಾಶಿಯವರಿಗೂ ಚೆನ್ನಾಗಿಲ್ಲ. ಮೋಸ ಹೋಗುವಂಥ ಸಾಧ್ಯತೆ, ಹಣವನ್ನು ಕಳೆದುಕೊಳ್ಳುವಂತಹ ಸಮಸ್ಯೆ, ಅಧಿಕಾರಿಗಳಿಂದ ತೊಂದರೆ, ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ, ಸೌಖ್ಯವಿಲ್ಲ, ಜಾಗ್ರತೆಯಿಂದ ಕೆಲಸವನ್ನು ಮಾಡಲಿಲ್ಲ ಅಂದರೆ ಅನಾನುಕೂಲ ಆಗುವಂಥ ಸಾಧ್ಯತೆ ಇರ್ತದೆ. ನೀವು ಮಾಡಬೇಕಾಗಿರುವಂಥದ್ದು ವಿಶೇಷವಾಗಿ ಶಿವನ ಆರಾಧನೆಯನ್ನೇ ಮಾಡಬೇಕು. ಯಾವುದಾದ್ರೂ ವಿಶೇಷ ಗುರುಪೀಠಗಳಿಗೆ ದರ್ಶನ, ಮಠಮಾನ್ಯಗಳಿಗೆ ಭೇಟಿ ಮಾಡಿ ದರ್ಶನವನ್ನು ಮಾಡುವಂಥದ್ದು, ಇದರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಗೋಪೂಜೆಯನ್ನು ಮಾಡಿ ಅಕ್ಕಿ ಬೆಲ್ಲವನ್ನು ಹಸುವಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಬನ್ನಿ. ಈ ವಾರ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಜಾತಕ, ವಾಸ್ತು ಯಾವುದೇ ವಿಚಾರವಾಗಿ ತಿಳ್ಕೋಬೇಕು ಅಂದ್ರೂ ಕೂಡ ಮೆಸೇಜ್ ಮಾಡಿ, ಫೋನ್ ಮಾಡಿ. ಅದರ ಜೊತೆಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಿರಂತರವಾದಂತಹ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಅಂತೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ